ಕೆಲವೊಮ್ಮೆ ಕೌಟುಂಬಿಕ ಮೋಹ ಕಣ್ಣನ್ನು ಕುರುಡು ಮಾಡಿಬಿಡುತ್ತೆ ಮತ್ತು ಬ್ರೈನನ್ನು ಕೆಲಸ ಮಾಡೋಕ್ಕೆ ಬಿಡಲ್ಲ. ಅದು ಏನು ಮಾಡೋಕ್ಕಾಗಲ್ಲ. ಅದೇ ವೈರಸ್ಸಲ್ಲಿದ್ದಾರೆ ಯತೀಂದ್ರ ಅನ್ನಿಸ್ತಿದೆ ನನಗೆ. ಮತ್ತೆ ಮತ್ತೆ ಅದನ್ನು ತೋರಿಸ್ತಿದ್ದಾರೆ. ಸಿದ್ದರಾಮಯ್ಯನವರು ಮೇಲೆ ಮಾತಾಡಿದಂಥವ್ರು ನಾಲ್ವಡಿ ಕೃಷ್ಣರಾಜ ಒಡೆಯವ್ರಿಗೆ ಹೋಲಿಕೆ ಮಾಡೋಕ್ಕೆ ಹೋಗಿದ್ದಾರೆ. ಇಟ್ಸ್ ಟ್ರಮಂಡಸ್ಲಿ ರಾಂಗ್ ಕಂಪ್ಯಾರಿಸನ್ಸ್. ಎಗೈನ್ ನಾನು ಇಂದಿರಾ ಗಾಂಧಿಗೆ ನರೇಂದ್ರ ಮೋದಿಗೆ ಹೇಳ್ದಂಗೆ ಅವರಿಗಿಂತ ಮಹಾರಾಜರಿಗಿಂತ ಹೆಚ್ಚು ಅನುದಾನ ಕೊಟ್ಟು ಅಭಿವೃದ್ಧಿ ಮಾಡಿದ್ದಾರೆ ಅಂತ ಹೇಳ್ತಾರೆ. ಒಂದು ಸರ್ವೆ ಮಾಡೋಣ ಯತೀಂದ್ರ. ಶಾಲ್ ವಿ ಚೆಕ್? ಡೋಂಟ್ ಗೆಟ್ ಅಪ್ಸೆಟ್. ಇದಕ್ಕಿಂತ ಬೆಟರ್ ಸಬ್ಜೆಕ್ಟ್ಸ್ ಇಲ್ವಾ ನಿಮ್ಗಳಿಗೆ ಮಾತಾಡೋಕ್ಕೆ? ಅದಕ್ಕೆ ಎಲ್ಲರೂ ಇದೇನು ರೀ ಗುಲಾಮ್ಗಿರಿ ಈ ಥರ ಮಾತಾಡ್ತಾರೆ ಇವ್ರುಗಳೆಲ್ಲ ಅಂತ ಇನ್ನು ಕೆಲವರು ಕ್ಷಮೆ ಕೇಳಬೇಕು ಅಂತ ಯಾರೋ ಅಶೋಕ್. 98 kg ಇದ್ದವರು ಈಗ 72 kg ಬಂದಿದ್ದಾರೆ. ಅಂದ್ರೆ 16 kg ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದಾರೆ. ಮೊದಲ ದಪ್ಪ ಬಾಳದಿ ಎಷ್ಟು ಮೇಯ್ ಬಿಟ್ಟಿದಿ ಎಷ್ಟು ದಪ್ಪದಿ ಅಂತೇಳಿ ನನ್ಗೆ ಹಾಸ್ ಮಾಡ್ತಿದ್ದು. ಈಗಿಲ್ಲ, ಈ ಸಲ ಬಾಳ ಸಣ್ಣ ಹುಡುಗಿಗತೆ ಕಾಣತ್ತೆ ಅಂತ ನನಗೆ ಜನರು ಅಂತ. ಇದಕ್ಕೆ ಯಾವ ಸೈಡ್ ಎಫೆಕ್ಟ್ ಇಲ್ಲ. ನನ್ನ ಜೀನಿ ಸ್ಲಿಮ್ ತೊಗೊಂಡ್ ಫುಲ್ ಖುಷಿ ಇದನ್ನೀಗ. ಸಾಧನ ಸಮಾವೇಶ ಮಾಡಬೇಕಾದ್ರೆ ಎಷ್ಟೆಷ್ಟೆಲ್ಲ ಕಾಮಗಾರಿಗಳನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಇವತ್ತು ಮೈಸೂರಿಗೆ ನಾಲ್ವಡಿ ಕೃಷ್ಣರಾಜ ಮಹಾರಾಜರು ಎಷ್ಟು ಮೈಸೂರಿಗೆ ಡೆವಲಪ್ಮೆಂಟ್ ಮಾಡಿದ್ದಾರೆ, ಅದಕ್ಕಿಂತ ಹೆಚ್ಚು ಅಥವಾ ಅದರಷ್ಟೇ ಅನುದಾನನ ನಮ್ಮ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕೊಟ್ಟಿದೆ. ಇಲ್ಲ 5 ವರ್ಷ ಇವಾಗ ಇರಲ್ಲ ಅಂತ ಯಾರು ಹೇಳ್ತಾ ಇದ್ದಿದ್ದು? ಮೊದಲಿಂದನೂ 5 ವರ್ಷ ಅವ್ರು ಕಂಟಿನ್ಯೂ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ನಿಮ್ಮ ತಂದೆ ಇದ್ದಾರೆ, ನಿಮ್ಮ ಮಾತುಗಳಿಗೆ ಬೆಲೆ ಇದೆ. ನೆನ್ಪಿಟ್ಕೊಳ್ಳಿ, ಇದು ಪರ್ಮನೆಂಟ್ ಅಲ್ಲ. ಅಷ್ಟು ಮಾತ್ರ ನಾನು ಹೇಳಬಲ್ಲೆ. ಕಂಪ್ಯಾರಿಸನ್ಸನ್ನು ಮಾಡೋವಾಗ ಕಾಗೆ ಮತ್ತು ಕೋಗಿಲೆ, ಕಿತ್ಲೆ ಹಣ್ಣು ಮತ್ತು ಆ್ಯಪಲ್ಗೆ ಮಾಡಬಾರ್ದು. ಮೈಸೂರು ಮಹಾರಾಜರದ ಸಂದರ್ಭದಲ್ಲಿದ್ದಂಥ ಆದಾಯಗಳೇನು, ಆದರೆ ನಡೆದ ಅಭಿವೃದ್ಧಿಗಳೇನು, ಇವತ್ತಿರುವ ಆದಾಯಗಳೇನು, ನಡೆದ ಅಭಿವೃದ್ಧಿಗಳೇನು. ಅನುದಾನ ಎಂದರೆ ಕಟ್ಟಡ ಕಟ್ಟುವಂತಹ ಕಾರ್ಯಕ್ರಮ ಅಲ್ಲ ಡಾಕ್ಟ್ರೇ. ಅನುದಾನವೆಂದರೆ, ಅಭಿವೃದ್ಧಿ ಕಾರ್ಯವೆಂದರೆ ಅದಕ್ಕೊಂದು ಎಕೋಸಿಸ್ಟಮು ಡೆವಲಪ್ ಆಗ್ತಾ ಹೋಗಬೇಕು. ಯು ವಾಂಟ್ ಮೀ ಟು ಕಂಪೇರ್? ಕಮ್ ಫಾರ್ ಅ ಡಿಸ್ಕಷನ್ ವಿತ್ ಮೀ. ನಾನು ಮಾತಾಡ್ತೀನಿ ಬೇಕಾದ್ರೆ. ಸಿ, ದಿಸ್ ಇಸ್ ವೆರಿ ಬ್ಯಾಡ್ ಕಂಪ್ಯಾರಿಸನ್. ಆ ದಿನಮಾನದ ಅಭಿವೃದ್ಧಿ ಕಾರ್ಯಗಳನ್ನು ಈ ದಿನಮಾನದ ಅಭಿವೃದ್ಧಿ ಕಾರ್ಯಗಳನ್ನು ಹೋಲಿಕೆ ಮಾಡೋದೇ ಮೊದಲ ಮೂರ್ಖತನ. ಮಾಡಬಾರ್ದು. ಕಟ್ಟಡ ಕಟ್ಟೋದು ಅನುದಾನ ಅಲ್ಲ. ನೋ. ಸಾಧನ ಸಮಾವೇಶ ಮಾಡಿಬಿಟ್ರೆ ಅಭಿವೃದ್ಧಿ. ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಿದ್ದ ಮಹಾರಾಜರು ಶಿಕ್ಷಣದ್ದೇ ಒಂದು ಎಕೋಸಿಸ್ಟಮ್ ಅನ್ನು ಮೈಸೂರಿಗೆ ಶೈಕ್ಷಣಿಕ ನಗರವಾಗಿ ಸೃಷ್ಟಿ ಮಾಡಿಕೊಟ್ರು. ಯಾವ ಅನುದಾನದಿಂದ ಈ ರೀತಿಯ ಎಕೋಸಿಸ್ಟಮ್ ಡೆವಲಪ್ ಆಗಿದೆ ತೋರಿಸಿ. ಈಗ ಕೈಗಾರಿಕೆಗಳನ್ನು ತರುವ ಮೂಲಕ, ಬ್ರ್ಯಾಂಡ್ಗಳನ್ನು ಕಟ್ಟುವ ಮೂಲಕ 10 ಬ್ರ್ಯಾಂಡ್ಗಳು, ಒಂದು ಬ್ರ್ಯಾಂಡ್ ಅಲ್ಲ 10 ಬ್ರ್ಯಾಂಡ್ಗಳು, ವರ್ಲ್ಡ್ ಬ್ರ್ಯಾಂಡ್ಗಳು. ಯಾವ ಸ್ಯಾಂಡಲ್ವುಡ್ ಸೋಪಿನ ಬಗ್ಗೆ ಇವತ್ತು ಅಷ್ಟು ಹೆಮ್ಮೆಯಿಂದ ನಾವೆಲ್ಲ ಮಾತಾಡ್ತೀವೋ ಅದು ಸೇರಿದಂತೆ ನಿಮಗೆ ಬ್ರ್ಯಾಂಡ್ಗಳನ್ನು ಕಟ್ಟುವ ಮೂಲಕ ಎನ್ ಇಂಡಸ್ಟ್ರಿಯಲ್ ಎಕೋಸಿಸ್ಟಮ್ ಗಾಟ್ ಡೆವಲಪ್ಡ್ ಆಫ್ ಎನ್ ಏರಿಯಾ. ಇವತ್ತೇನಾಗಿದೆ? ಯಾವುದು ಎಕೋಸಿಸ್ಟಮ್? ಆರೋಗ್ಯ ಕ್ಷೇತ್ರದಲ್ಲಾದಂತಹ ಕಾರ್ಯಗಳಲ್ಲಿ ಸೇಮ್, ರಸ್ತೆ ವಿಚಾರದಲ್ಲಿ ಸೇಮ್, ಕೆರೆಗಳ ವಿಚಾರದಲ್ಲಿ, ಡ್ಯಾಮ್ಗಳ ವಿಚಾರದಲ್ಲಿ ಸೇಮ್. ಡ್ಯಾಮ್ನ ವಿಚಾರದಲ್ಲಿ KRS ಇಟ್ಕೊಂಡ್ರೆ. ಹಾಗಾಗಿ ಐ ಫೀಲ್ ಸ್ಯಾಡ್ ಯು ಪೀಪಲ್ ಟೇಕ್ ಲಿಬರ್ಟಿ ಆಫ್ ಬ್ಯಾಡ್ ಕಂಪ್ಯಾರಿಸನ್ಸನ್ನು. ಸಿದ್ದರಾಮಯ್ಯನವ್ರು ಕೊಟ್ಟಿಲ್ಲ ಅನುದಾನ ಅಂತಲ್ಲ. ಅವ್ರ ಜೊತೆ ಮೈಸೂರು ಭಾಗಕ್ಕೆ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿ ಆದ ನಂತರದಲ್ಲಿ ಒಂದಿಷ್ಟು ಹೆಚ್ಚುವರಿ ಲಾಭ ಮತ್ತು ಅನುದಾನಗಳು ಆಗಿವೆ, ಆಗಿಲ್ಲ ಅಂತಲ್ಲ. ಬಟ್ ಯುವರ್ ಕಂಪ್ಯಾರಿಸನ್ ಈಸ್ ಹಾರಿಬಲ್. ಎಸ್. ಅತ್ಯಾಚಾರ ಕೇಸ್ನಲ್ಲಿ ಜಾಮೀನು ನಿರೀಕ್ಷೆಯಲ್ಲಿದ್ದ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಮತ್ತೊಂದು ಆಘಾತ ಎದುರಾಯಿತು. ಹೊಳೆನರಸೀಪುರ ಅತ್ಯಾಚಾರ ಕೇಸ್ನಲ್ಲಿ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಜಾಮೀನು ವಜಾಗೊಳಿಸಿದೆ. ಮುಂದಿನ ವಾರ KR ನಗರ ಅತ್ಯಾಚಾರ ಪ್ರಕರಣದ ತೀರ್ಪು ಹೊರಬಿಡೋ ಹೊತ್ತಲ್ಲೇ ಇವತ್ತಿನ ಆದೇಶ ಅವರಿಗೆ ಆಘಾತ ಉಂಟು ಮಾಡಿದೆ. ಕಂಪೇರ್ ಮಾಡೋದಕ್ಕೆ ಒಂದು ಮೀನಿಂಗ್ ಇದೆ. ಫಾರ್ ಎಕ್ಸಾಂಪಲ್, ಬ್ಯಾಕ್ ಹೋದರೆ ವಾಪಸ್ಸು ಸ್ಟೋರಿಗೆ ನೀವು ಅವತ್ತಿದ್ದಂಥ ಅಷ್ಟು ರೂಪಾಯಿನಲ್ಲಿ ಅಷ್ಟು ದೊಡ್ಡ ದೊಡ್ಡ ಕೆಲಸ ಮಾಡಿದ್ರಲ್ಲ, ಹೇಗೆ ಸಾಧ್ಯ ಆಯಿತು? ಅವತ್ತಿದ್ದಂಥ ಆದಾಯದಲ್ಲಿ, ಇದ್ದಂಥ ಅಷ್ಟೇ ದುಡ್ಡಲ್ಲಿ ಅಷ್ಟು ಕೆಲಸ
course, costing is different. Does Yatindra has all the budget copies of Mysore state? ಏನಾಗ್ತಿತ್ತು? ಹೇಗಾಯಿತು? ಇವತ್ತು ಅಷ್ಟು ಕೋಟಿ ಕೊಟ್ಟರು ಇಷ್ಟಿಷ್ಟೇ ಕೆಲಸ ಆಗತ್ತಲ್ಲ, ಯಾಕೆ? ವೈ? ಇದನ್ನೇನು ಹೇಳಬೇಕು? ಏನು ಹೇಳೋಣ? ಏನೋ ಇಲ್ಲಿ ಇನ್ನೊಬ್ಬರು ಪ್ರಕರಣ ಹೇಳಿದ್ರೆ ಈಗ ತಿಂಗಳಿಂದ ಜೈಲಲ್ಲಿ. ರಾಜ್ಯದ ಮಹದಾಯಿ ಯೋಜನೆ ತಂಟೆ ತೆಗೆದಿರೋ ಪ್ರಮೋದ್ ಸಾವಂತ್ ಅವರು ಶಿವಕುಮಾರ್ ಅವರ ವಿರುದ್ಧ ಹರಿಹಾಯ್ದು ಮಾನಸಿಕ ಸ್ಥಿಮಿತ ಕಳ್ಕೊಂಡಿದ್ದಾರೆ ಅಂತ ಅವ್ರು ಅಂದಿದ್ರು. ಅದಕ್ಕೆ ಕಾಂಗ್ರೆಸ್ ಸಂಸ್ಕೃತಿನ ಪ್ರತಿಬಿಂಬಿಸುತ್ತೆ ಅಂದರು. ಏನು ಕಾಂಗ್ರೆಸ್ ಸಂಸ್ಕೃತಿ ಪ್ರತಿಬಿಂಬಿಸುತ್ತೆ ಶಿವಕುಮಾರ್ ಹೇಳಿರೋದ್ರಲ್ಲಿ? ಡಿ ಕೆ ಹೇಳಿರೋದ್ರಲ್ಲಿ ಏನು ತಪ್ಪಿದೆ? ಏನು ತಪ್ಪಿದೆ ರೀ? ಗೋವಾ ಚೀಫ್ ಮಿನಿಸ್ಟರ್ನ ಕೇಳ್ರಿ, ಯಾರು ಬಿ ಜೆ ಪಿ ಲೀಡ್ರುಗಳು. ಬುರ್ರ ಬಿಡ್ತೀರಲ್ಲ, ನಾವೇ ಮಹದಾಯಿ ಹುಟ್ಟಿದ್ದೇ ಬಿ ಜೆ ಪಿಯಿಂದ ಅಂತ, ನದಿ ಹರಿತಿರೋದೇ ನಮ್ಮ ಪರ್ಮಿಷನಿಂದ ಅಂತ ಮಾತಾಡ್ತಿರಲ್ಲಪ್ಪ. ಬುರುಡ ಗಿರಾಕಿಗಳ ಭಾಗದಲ್ಲಿ 2-3 ರಾಷ್ಟ್ರೀಯ ನಾಯಕರುಗಳು ಮಾತಾಡಿ. ಟ್ರಿಬ್ಯುನಲ್ ಆಗಿರೋ ಆರ್ಡ್ರಿಗೆ ಒಬ್ಬ ಚೀಫ್ ಮಿನಿಸ್ಟ್ರು ಕೋಣ ಅನ್ಕೊಂಡು ಮಾತಾಡ್ತಾನಲ್ಲ, ಏನನ್ಬೇಕು? ಏನು ಹೇಳಬೇಕಾಗಿತ್ತು ಹಂಗಾರೆ ನಮ್ಮ ಡಿ ಸಿ ಎಮ್ಮು? ಹಾರ ತಗೊಂಡೋಗಿ ಮಲ್ಲಿಗೆ ಹಾರ ಹಾಕ್ಬಿಟ್ಟು ಬರಬೇಕಾಗಿತ್ತ ಈ ಪಾರ್ಟಿಗೆ? ಏನು ಹೇಳಬೇಕಾಗಿತ್ತು? ಎಸ್, ಕರೆಕ್ಟ್. ಕಾಂಗ್ರೆಸ್ ಸಂಸ್ಕೃತಿ ಏನಪ್ಪ? ಕಾಂಗ್ರೆಸ್ ಸಂಸ್ಕೃತಿ? ನಿನ್ನ ಸಂಸ್ಕೃತಿ ಏನು? ಗೋವೆನಲ್ಲಿರೋ ನಿಂದು ಏನು ಸಂಸ್ಕೃತಿಪ್ಪ? ಹಾಂ, ಕ್ಲಬ್ಬು ಬಾರು ಸಂಸ್ಕೃತಿ ಬಂದು ನಮಗೆ ಹೇಳ್ತಾರೆ ಸಂಸ್ಕೃತಿನಿಲ್ಲಿ. ಸರಿ ಇದೆ ಅವ್ರು ಹೇಳಿದ್ದು. ಇದನ್ನು ಮಾಡಿಸ್ರಪ್ಪ ಬಿ ಜೆ ಪಿಲಿ. ಈಗ 24 ಜನ 11 ವರ್ಷ ಮೋದಿದು ಕೊಡಿಸ್ರಪ್ಪ ಗಿಫ್ಟಾಗಿ ಚಾಲನೆ ಮಾಡಿಸ್ರಪ್ಪ. ನಾವೇ ದುಡ್ಡು ಕೊಟ್ಟಿದ್ದು, ನಾವೇ ಗುದ್ಲಿ ಹಾಕಿದ್ದಿದ್ದು. ಅಯ್ಯ, ಬುರ್ಡ ಗಿರಾಕಿಗಳು ತಗೊಂಬಂದು ಮಾಡಿಸಿ ನೋಡೋಣ. ಎಸ್, ಅದಕ್ಕೆ ಅವ್ರ್ಯಾರೋ ಚಲುವರಾಯ ಸ್ವಾಮಿ, ಇದು ಕುಮಾರಸ್ವಾಮಿ ಮತ್ತು ಬಿ ಜೆ ಪಿ ಎಲ್ಲ ಮಾಡ್ಬೋದಲ್ಲ ಅಂತಾರೆ. ಸುಮ್ಮನೆ ಕೂತ್ಕೊಳ್ರಿ ನೀವು ಅಷ್ಟೇ. ಹೇಳ್ರಿ ನಿಮ್ಮ ಡೆಪ್ಯೂಟಿ ಚೀಫ್ ಮಿನಿಸ್ಟ್ರಿಗೆ ಫೋನ್ ಮಾಡಿಬಿಟ್ಟು, ಇದು ಸ್ಟಾಲಿನ್ಗೆ ಒಂದು ಫೋನ್ ಮಾಡಿಬಿಟ್ಟು ಮಾಡಿಸ್ಬೋದಲ್ವಾ ಅಂತ ಹೇಳಿ ನೋಡೋಣ. ಅದಕ್ಕೆ ಹೇಳೋದು, ಗೋಸುಂಬೆ ರಾಜಕಾರಣದ ಪರಮಾವಧಿಯಲ್ಲಿ ಪ್ರಜಾಪ್ರಭುತ್ವ ಸಿಕ್ಕಾಕೊಂಡು ಕೂತಾಗಿದೆ. ಈ ಸ್ವಾರ್ಥಿಗಳ ಮಧ್ಯದಲ್ಲಿ ನಾವು ಸುಮ್ಮನೆ ಲಾಭ ಅಂತ ಬುಡ್ಕೊಂಡು ಓಡಾಡಬೇಕು ಅಷ್ಟೇ. ಎಸ್, ಕಾಂಗ್ರೆಸ್ ಆಡಳಿತವಿರುವ ರಾಜ್ಯಗಳಲ್ಲಿ ಜಾತಿ ಗಣತಿ ನಡೆಯದಿರುವುದು ದೊಡ್ಡ ತಪ್ಪು. ಈ ತಪ್ಪನ್ನು ನಾವು ಸರಿಪಡಿಸ್ತೀವಿ ಅಂತ ಎಐಸಿಸಿ ನಾಯಕ ರಾಹುಲ್ ಗಾಂಧಿ ಹೇಳಿಕೆ ಕೊಟ್ಟಿದ್ದಾರೆ. ಒಬಿಸಿಗಳ ಸಮಸ್ಯೆಗಳನ್ನು ಅರಿಯುವಲ್ಲಿ ವಿಫಲವಾಗಿದ್ದೀವಿ, ಮುಂದಿನ ದಿನಗಳಲ್ಲಿ ಇದನ್ನು ಸರಿಪಡಿಸ್ತೀನಿ ಅಂತ ಕೂಡ ಹೇಳಿದ್ದಾರೆ. ಇನ್ನು ಸಾಮಾಜಿಕ ಆರ್ಥಿಕ ಗಣತಿ ಶುರು ಮಾಡಿದ್ದೇ ರಾಜ್ಯ ಅಂತ ಸಿಎಂ ಹೇಳಿದ್ರು. ಮತ್ತೊಂದು ಕಡೆಯಲ್ಲಿ ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಕಾಂಗ್ರೆಸ್ ನಾಯಕಿ ಸೋನಿಯಾ ಗಾಂಧಿ ಅವರನ್ನ ಹೊಗಳಿ ಅಟ್ಟಕ್ಕೇರಿಸಿದ್ದಾರೆ. ಸೋನಿಯಾ ಅವರು ತಮಗೆ ಬರೆದಂತಹ ಪತ್ರದ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನಾಡ್ತಾ, ಇದು ನನಗೆ ಆಸ್ಕರ್, ನೊಬೆಲ್ ಪ್ರಶಸ್ತಿ, ಜೀವಮಾನ ಆಯ್ತಪ್ಪ, ಆಸ್ಕರ್ ನೊಬೆಲ್ ನೆಕ್ಸ್ಟ್ ಟೈಮಿಂದ ಸೋನಿಯಾ ಗಾಂಧಿ ಕೈಲಿ ಕಾಗ್ದ ಬರ್ಸಿ ಆಸ್ಕರ್ ನೊಬೆಲ್ ಅಂತ ಹಾಕೊಳ್ಳಿ. ಯಾವನ್ ಬೇಡ ಅಂದವ್ ನಿಮ್ಮನ್ನ ಪರಮವೀರ್ ಚಕ್ರ ಅಂತ ಹಾಕೊಳ್ಳಪ್ಪ. ಯಾರು ಬೇಡ ಅಂತಾರೆ? ಯಾರು ಬೇಡ ಅಂದವರು? ಭಾರತ ರತ್ನ ಅಂತ ಹಾಕೊಳ್ಳಪ್ಪ. ಯಾರು ಬೇಡ ಅಂದವರು? ಇದನ್ನೇ ಆಗ ನಾನು ಹೇಳಿದ್ದಿತ್ತು. ಕಾಂಗ್ರೆಸ್ಸಿಗರಿಗೆ ಡೆಮಾಕ್ರಸಿಯ ಹೆಸರಿನಲ್ಲಿ ನಾವು ಈ ವಿಚಾರದಲ್ಲಿ ಹೇಗಿದ್ದೇವೆ ಎಂಬ ಅವ್ರಿಗದು ತಪ್ಪು ಅಂತ ಅನ್ಸೋದೇ ಇಲ್ಲ. ಮಾಡ್ತಿರೋದೇ ಸರಿ, ತಪ್ಪು ಅನ್ಸೋದೇ ಇಲ್ಲ ಅವ್ರಿಗೆ. ತಿದ್ದುಕೊಳ್ಬೇಕು. ಹಾಂ, ಡಕಾಯಿತನಾಗಿ ಇದ್ದ ವ್ಯಕ್ತಿ ಕೇಳಿದಾಗ ನಿನ್ನ ಈ ಡಕಾಯಿತಿಯಲ್ಲಿ ಹೆಂಡತಿ ಮಕ್ಕಳು ಪಾಲ್ದಾರರಾಗ್ತಾರೋ ಅವ್ರಿಗೆ ನಾನು ಡಕಾಯಿತಿ ಮಾಡ್ತಿದ್ದಿದ್ದು ತಪ್ಪು ಅಥವಾ ಪ್ರಾಣಿ ಕೊಲ್ತಿದ್ದಿದ್ದೋ ಮತ್ತೊಂದು ಏನೋ ಫಾರೆಸ್ಟಲ್ಲಿ ತಪ್ಪು ಅಂತ ಅನಿಸೇ ಇರಲಿಲ್ಲ. ಬಂದು ಹೆಂಡತಿ ಮಕ್ಕಳನ್ನ ಕೇಳಿದ ಮೇಲೆ ಅನ್ನಿಸ್ತು ಹೌದಲ್ಲ ಅಂತ. ತಪ್ಪು ಹಾಗೆ ಇವ್ರಿಗೆ ಅನ್ಸೋದೇ ಇಲ್ಲ. ಇವ್ರಿಗೆ ಯಾವತ್ತಿಗೂ ಅನ್ಸಿಲ್ಲ. ಇನ್ನು ರಾಹುಲ್ ಗಾಂಧಿ ಹೇಳ್ತಾರೆ ತಪ್ಪಾಗ್ಬಿಟ್ಟಿದೆ, ಕರ್ನಾಟಕದಲ್ಲಿ ಸರಿಪಡಿಸ್ತೀನಿ ಅಂತ. ಅಲ್ಲ ಸರ್, ನಿಮ್ಮ ಮುಖ್ಯಮಂತ್ರಿ ಸ್ಟ್ರಾಂಗ್ ಆಗಿ ಡಿಫೆಂಡ್ ಮಾಡಿದ್ರಲ್ಲ ಹಳೇ ಸರ್ವೇನ, ಅಷ್ಟೊಂದು ದುಡ್ಡು ಖರ್ಚು ಮಾಡಿ, ನಿಮ್ಗೆ ಅದು ತಪ್ಪು ಅನ್ನಿಸ್ಲಿಲ್ವಾ? ಆ ಸರ್ವೇನೇ ಕೊಟ್ಬಿಡ್ಬೇಕಾಗಿತ್ತು. ಯಾಕಪ್ಪ ಹೊಸ ಸರ್ವೆ ಕೈ ಹಾಕಿಸ್ಬೇಕಿತ್ತು? ಬಿಕಾಸ್ ಮೇಲ್ವರ್ಗದ ಜಾತಿಯ ಜನ ಅದನ್ನು ಅಪೋಸ್ ಮಾಡಿದ್ರು. ಪೊಲಿಟಿಕಲಿ ಯು ಡಿಡ್ ನಾಟ್ ವಾಂಟ್ ಆಸ್ ಎ ಇದು. ಅದಕ್ಕೆ ಇನ್ನೊಂದು ಮಾಡಿಸ್ಕೊಂಡ್ರಿ. ಈಗ ಅದು ಯಾರ ತಪ್ಪು? ನಮ್ದ? ಯಾರ ತಪ್ಪು ಸರ್ ಅದು? ನೀವು ಸಿದ್ದರಾಮಯ್ಯನಿಗೆ ಹೇಳ್ಬಿಟ್ಟು ಪ್ರಕಟ ಮಾಡ್ರಿ ಆ ಕಾಂತರಾಜು ವರದಿನ ಅಂತ ಮಾಡಿಸ್ಬೇಕಾಗಿತ್ತು. ಸೊಪ್ಪನ್ನ ನಾಳೆ ಸರಿಪಡಿಸ್ಕೊಳ್ಳೋ ಬರೋ ಬದಲು ನಿನ್ನೆ ರಿಪೇರಿ ಮಾಡಿಬಿಡ್ಬೋದಿತ್ತಲ್ಲ, ಬೇಗನೆ ಆಗೋಗ್ತಿತ್ತು. ಇವತ್ತು ಸಿ ಎಮ್ಮು ಡಿ ಸಿ ಎಮ್ದು ಅಧಿಕಾರಿಗಳು ಯಾರೋ
ವಿಶೇಷ ಅಧಿಕಾರಿಗಳಂತೆ ಏನೋ ಜಗಳ ಆಡ್ಕೊಂಡಿದ್ದಾರಂತೆ. ಏಯ್ ನಾನು ಬೂಟಲ್ಲಿ ಹೊಡೋದು, ಏಯ್ ನಿಂಗೆ ಅದ್ರಲ್ಲಿ ಮಾಡ್ಬಿಡ್ತೀನಿ, ನಂಗೆ ಇದು ಮಾಡ್ಬಿಡ್ತೀನಿ ಅಂತ. ಏನು ಮಾಡ್ಬೇಕು ಅದಕ್ಕೆ ನಾವು? ವಾಟ್ ಯು ವಾಂಟ್? ಇಟ್ಸ್ ಪಬ್ಲಿಕ್ ಇಶ್ಯೂನಾ ಇದು? ನಾಚಿಕೆ ಮಾನ ಮರ್ಯಾದೆ ಇದ್ದರೆ ಆಯಾ ಸಂಬಂಧಪಟ್ಟ ಅವರವರ CM ಅವ್ರವ್ರ DCMಗಳು ಆ್ಯಕ್ಷನ್ ತೊಗೋಬೇಕು ಅದಕ್ಕೆ. ಪ್ರಾಣ ಬೆದರಿಕೆ ಕಂಪ್ಲೇಂಟ್ ಕೊಟ್ಕೊಂಡಿದ್ದಾರೆ. ಎಸ್.